ಚಿನ್ನದ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ ಕುಟುಂಬಕ್ಕೆ ಈಗ ಭರ್ಜರಿಯಾದಂತಹ ಗಿಫ್ಟ್ ಸಿಗುತ್ತಾ ಇದೆ. ಸೈಟು, ಮನೆ ಹಾಗೂ ಸರ್ಕಾರಿ ಉದ್ಯೋಗವನ್ನು ನೀಡೋಕೆ ತೀರ್ಮಾನವನ್ನು ಮಾಡಲಾಗ್ತಾ ಇದೆ. ಲಕ್ಕುಂಡಿಯಲ್ಲಿ ಏನು ನಿಧಿ ಸಿಕ್ಕಿತ್ತು ಅಲ್ಲಿ ಈಗ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಂತಹ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದಂತಹ ಕುಟುಂಬ ಏನಿದೆ, ರಿತ್ತಿ ಕುಟುಂಬ, ಆ ಕುಟುಂಬಕ್ಕೆ ಈಗ ಭರ್ಜರಿ ಗಿಫ್ಟ್ ಬರ್ತಾ ಇದೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿತ್ತು. ಆ ಸಿಕ್ಕಂತಹ ನಿಧಿಯನ್ನ ರಿತ್ತಿ ಕುಟುಂಬ ಏನ್ ಮಾಡ್ತು, ಸರ್ಕಾರಕ್ಕೆ ಒಪ್ಪಿಸ್ತು. ಆ ಕುಟುಂಬಕ್ಕೆ ಈಗ ಸರ್ಕಾರ ಗಿಫ್ಟ್ ಕೊಡ್ತಾ ಇದೆ. ಸೈಟು, ಮನೆ, ಸರ್ಕಾರಿ ಉದ್ಯೋಗ ಇವೆಲ್ಲವನ್ನು ಕೂಡ ನೀಡೋಕೆ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಉದ್ಯೋಗ, ಸೈಟ್ ನೀಡುವ ಭರವಸೆಯನ್ನು ಕೂಡ ನೀಡಿದ್ದಾರೆ ಸಚಿವ ಎಚ್ ಕೆ ಪಾಟೀಲ್ ಅವರು. ಕಾನೂನು ಸಂಸದೀಯ ಸಚಿವ ಏನಿದ್ದಾರೆ ಅವರು ಭರವಸೆ ಕೊಟ್ಟಿದ್ದಾರೆ. ಸಚಿವರ ಭರವಸೆಯಂತೆ ಲಕ್ಕುಂಡಿ ಗ್ರಾಮ ಪಂಚಾಯಿತಿ ತೀರ್ಮಾನವನ್ನು ಮಾಡ್ತಾ ಇದೆ. ಒಂದು ವಿಚಾರವಾಗಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ. ಲಕ್ಕುಂಡಿ ಮಾರುತಿ ನಗರದಲ್ಲಿ ರಿತ್ತಿ ಕುಟುಂಬಕ್ಕೆ 30-40 ಸೈಟನ್ನು ಕೊಡುವಂತಹ ನಿರ್ಧಾರವನ್ನು ಮಾಡ್ತಾ ಇದೆ. ಸಚಿವರು ಶಾಸಕರ ಅನುದಾನದಲ್ಲಿ ಮನೆ ನಿರ್ಮಾಣ ಮಾಡುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಊರಿನ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಸಭೆಯನ್ನು ಕೂಡ ಮಾಡಿದ್ದಾರೆ. ಅವರಿಗೆ ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಈ ಒಂದು ವಿಚಾರ ಯಾಕಂದರೆ ಅವ್ರು ಕೊಟ್ಟಿದ್ದಾರಲ್ಲ, ಅದನ್ನು ತಾವೇ ತೆಗೆದುಕೊಳ್ಳದೆ ಆಸೆ ಪಟ್ಟು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಅದಕ್ಕೋಸ್ಕರ ಆ ಇಡೀ ಕುಟುಂಬಕ್ಕೆ ಅಲ್ಲಿನ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ಊರಿನವರೆಲ್ಲರೂ ಸೇರಿಕೊಂಡು ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಪ್ರಜ್ವಲ್ ರಿತ್ತಿಗೆ ಉಚಿತ ಶಿಕ್ಷಣ, ಪ್ರಜ್ವಲ್ ತಾಯಿ ಗಂಗಮ್ಮಗೆ ಕೆಲಸವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಲಕ್ಕುಂಡಿ ಗ್ರಾಮ ಪಂಚಾಯತ್ನಿಂದ ಈ ನಿರ್ಧಾರ ಆಗಿರುವಂಥದ್ದು. ಮನೆ ಕಟ್ಟಲು ಪಾಯ ತೆಗೆಯುವಾಗ ಚಿನ್ನದ ನಿಧಿ ಸಿಕ್ಕಿತ್ತು. ಅದರಲ್ಲಿ 470 ಗ್ರಾಂ ತೂಕದ ಚಿನ್ನವನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಈ ಕುಟುಂಬದವರು. ಅವರೇ ತೆಗೆದುಕೊಂಡು ಇರಬಹುದಿತ್ತು, ಆದರೆ ಅವರು ಆ ರೀತಿಯಾಗಿ ಮಾಡಲಿಲ್ಲ. ಸಿಕ್ಕಂತಹ ನಿಧಿಯನ್ನು ಗೌರವದಿಂದ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಸರ್ಕಾರ ಈಗ ನಿರಂತರವಾಗಿ ಅಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇದೆ. ಅಧಿಕಾರಿಗಳಿದ್ದಾರೆ ಅಲ್ಲಿ, ಪುರಾತತ್ವ ಇಲಾಖೆ ಅಧಿಕಾರಿಗಳು ಉತ್ಖನನವನ್ನು ಮಾಡ್ತಾ ಇದ್ದಾರೆ. ಇನ್ನು ಬೇರೆ ಏನಾದರೂ ನಿಧಿ ಸಿಗುತ್ತಾ ಅಂತ ಹೇಳಿ. ಇನ್ನು ಈ ನಿಧಿಯನ್ನು ಕೊಟ್ಟಂತಹ ಕುಟುಂಬಕ್ಕೆ ಏನಾದರೂ ಮಾಡಬೇಕಲ್ಲ, ಯಾಕಂದರೆ ಬಡ ಕುಟುಂಬ ಇವ್ರದ್ದು ಕೂಡ, ಅವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಈಗ ಸರ್ಕಾರಿ ಕೆಲಸವನ್ನು, ಒಂದು ಸೈಟನ್ನು, ಮನೆಯನ್ನು ಕಟ್ಟಿಸ್ಕೊಡೋಕೆ ಎಲ್ಲ ಭರವಸೆಯನ್ನು ಕೊಟ್ಟಿದೆ. ಗ್ರಾಮ ಪಂಚಾಯತಿಯಿಂದ ಕೂಡ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಎಚ್ ಕೆ ಪಾಟೀಲ್ ಕೂಡ ಹೇಳಿದರು ಈ ಒಂದು ವಿಚಾರವಾಗಿ. ಅದೇ ರೀತಿಯಾಗಿ ಅವರಿಗೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದೆ ಸರ್ಕಾರ. ನಿಂತ್ಬಿಡ್ರಿ, ಒಂದು 5 ನಿಮಿಷ ಅಟ್ಟ ಕಮ್ಮಿ ಬರ್ರಿ. ಲಕ್ಕುಂಡಿ ಗ್ರಾಮದಲ್ಲಿ ಪ್ರಜ್ವಲ್ ರಿತ್ತಿ ಅನ್ನುವ ಒಬ್ಬ ಹುಡುಗ ಏನು ನಮ್ಮ ಸಾಹೇಬರು ನಮ್ಮ ಬರೀ 3 ಮಂದಿ ಕೇವಲ ಅಷ್ಟ ಸಿಬ್ಬಂದಿಗಳು ಅದಾರ. 15 ಗಂಟೆಯಲ್ಲಿ 3 ಮಂದಿಯಲ್ಲಿ ಅಂದ್ರೆ ಸಾಕಷ್ಟು ಬೀಳೊಳಗೆ ಕೆಲಸ ಕಾರ್ಯಗಳು ಸಿಗಿದುಕೊಂಡವು. ಅಲ್ಲಿ ಸ್ವಚ್ಛತೆ ಇಲ್ಲ ಅನ್ನುವಂಥ ಅವರು ಬೀಳೊಳಗೆ ಹೇಳಿದಾಗ ಈಗ ಇನ್ನೂ ಒಂದು ಅವಕಾಶ ಕೊಟ್ಟು ದಿನನಿತ್ಯದೊಳಗೆ ಉದ್ಯೋಗ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದೇನ ಮತ್ತೊಮ್ಮೆ ವಯಸ್ಸಿಗೆ ತಾವು ತಿಳಿಸಿ ಅವ್ರಿಗೆ ಆದಷ್ಟು ಬೇಗ ನೌಕರಿ ಮಾಡಿದ್ರೆ ವಿದ್ಯಾವಂತರಾಗಿ ಕಲಿತು ಹೆಚ್ಚಿನ ನೌಕರಿ ಇಟ್ಕೊಂಡಂತಂದ್ರ ಅದ್ರ ಬಗ್ಗೆ ವಿಚಾರ ಮಾಡೋದು ಬೇಡ್ರಿ. ಆದ್ರೆ ಆಗ್ಬೇಕಾದ್ರ ನಮ್ಮ ವಯಸ್ಸಿಗೆ ಬರ್ತಕ್ಕಂಥ ಟೈಮ್ನೊಳಗ ನಮ್ಮ ಗ್ರಾಮ ಪಂಚಾಯತ್ ಒಳಗ ಬೇಕಾದ ಜವಾಬ್ದಾರಿ ಬರ್ತಕ್ಕಂಥ ಕೆಲಸ ಕೊಡೋದು ಬೇಕಾದ್ರೆ ಕ್ರಮ ಮಾಡಿ ಅದು ವಯಸ್ಸಾಗಿರ್ಬೇಕಾದ್ರೆ ಅದನ್ನ ಕೊಡೋದು ಸದಸ್ಯರು ಅದನ್ನ ತಿಳಿಸಿದ್ರು. ಅದಕ್ಕೆ ಈಗ ನಮ್ಮ ಗ್ರಾಮ ಪಂಚಾಯತ್ ಒಳಗ ಸಣ್ಣ ಪುಟ್ಟ ಕೆಲಸ ಸರ್ಕಾರದಿಂದ ಬರ್ತಕ್ಕಂಥ ಕೆಲಸಕ್ಕೆ ಅದರ ವಿದ್ಯಾಭ್ಯಾಸಕ್ಕೆ ಏನೈತಿ
ಬೇಕಾದ್ರೆ ನಾವು ನಮ್ಮ ಕೈಲಾದಷ್ಟನ್ನ ಸಹಾಯ ಸಹಕಾರವನ್ನು ಮಾಡ್ಕೊಂತಾನೆ ಇರ್ತೀವಿ. ಆವಾಗ ಜನವರಿ 26ಕ್ಕೆ ನಾವು ಒಟ್ಟು ಅದನ್ನ ವಿಚಾರವಾಗಿ ಇಟ್ಕೊಂಡು ಆತನಿಗೆ ವರ್ಷ ಸನ್ಮಾನ ಮಾಡತಕ್ಕಂಥದ್ದನ್ನು ಕಾನೂನಾತ್ಮಕವಾಗಿ ವಿಶೇಷ ಗ್ರಾಮ ಸಭೆ ಮಾಡಿ ಅವ್ರಿಗೆ ನಿರ್ಣಯ ಮಾಡಬೇಕಾಯಿತು. ಅದರ ಪ್ರಕಾರವಾಗಿ ಇವತ್ತು ಮಾತಾಡಿದ್ರು. ಕೇವಲ ನಿವೇಶನ ಕೊಟ್ಟರೆ ಅಷ್ಟೇ ಅಲ್ಲ, ಮುಂದೆ ಕಾನೂನು ಪ್ರಕಾರ ಅವ್ರಿಗೆ ಏನು ಸಿಗಬೇಕು ಅದು ಸಿಗಬೇಕಂತ ಹೇಳಿದ್ರು. ಮಾನ್ಯ ಸಚಿವರು ಹಾಗೂ ಶಾಸಕರು ಚರ್ಚೆ ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ಸಿಕ್ಕಂತ ಒಂದು ಏನು 466 ಗ್ರಾಮ ಬಂಗಾರ ಇದೆ, ಅದರಲ್ಲಿ 5ನೇ 1 ಭಾಗದಷ್ಟು ಏನು ಅವರು ವ್ಯಾಲ್ಯೂಯೇಷನ್ ಮಾಡಿ 5ನೇ 1 ಭಾಗದ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್